ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಗೊಜ್ಜು ಅಥವಾ ಕರ್ರಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು, ಹೆಸರುಬೇಳೆನ ಬಳಸ್ಕೊಂಡು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. 1 ಕಪ್ಪು ಹೆಸರುಬೇಳೆ, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಹೆಸರುಬೇಳೆನ ಹಾಕ್ಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ 1 ಗ್ಲಾಸ್ ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. 5 ನಿಮಿಷ ಕುದಿಸಿದ್ರೆ ಸಾಕು. ಹೆಸರುಬೇಳೆ ಬಹಳ ಬೇಗ ಈಸಿಯಾಗಿ ಬೆಂದೋಗುತ್ತೆ. ಮತ್ತು ಹೀರೆಕಾಯಿನ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿದ್ದೀನಿ, 1 ಫುಲ್ ಉಂಡೆ ಬೆಳ್ಳುಳ್ಳಿನ, ಮತ್ತು 2 ಈರುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಹೀರೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿರೋಂಥ ಹೀರೆಕಾಯಿನ ಹೆಸರುಬೇಳೆ ಏನು ಬೇಯ್ತಾ ಇತ್ತೋ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಸಾಕು. ಹೆಸರುಬೇಳೆ ಹೀರೆಕಾಯಿ ಎರಡು ಚೆನ್ನಾಗಿ ಬೆಂದೋಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಟೈಮಲ್ಲಿ. ಮತ್ತು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, 4 ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಹಿಂಗು ಹಾಕ್ಕೋಬೋದು. ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೋಡಿ, ಈ 5 ರಿಂದ 10 ನಿಮಿಷದಲ್ಲಿ ಹೆಸರುಬೇಳೆ ಹೀರೆಕಾಯಿ ಎರಡು ಚೆನ್ನಾಗಿ ಬೆಂದಿರುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಡಬೇಕು. ನಿಮ್ಮ ಒಗ್ಗರಣೆ ಇನ್ನೂ ಆಗಿಲ್ಲ ಅಂದರೆ ಅದೇ ಬಿಸಿನಲ್ಲಿ ಬಿಟ್ಟರೂ ಸಹ ಇನ್ನೂ ಚೆನ್ನಾಗಿ ಬೆಂದುಕೊಳ್ಳುತ್ತೆ. ಆಮೇಲೆ ಈ ಒಗ್ಗರಣೆಗೆ ಈ ಹೀರೆಕಾಯಿ, ಹೆಸರುಬೇಳೆ ಮತ್ತು ನೀರು ಎಲ್ಲದನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ನಮಗೆ ತುಂಬಾ ಗಟ್ಟಿ ಬೇಕು ಅಥವಾ ಸ್ವಲ್ಪ ಗೊಜ್ಜು ರೀತಿ ಇದ್ದರೆ ಸಾಕು ಅನ್ನೋದು ನಾವು ನೋಡಿಕೊಂಡು ನೀರನ್ನೆಲ್ಲ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹೀರೆಕಾಯಿ ಗೊಜ್ಜು ಅಥವಾ ಬಜ್ಜಿ, ಪಲ್ಯ, ಗ್ರೇವಿ, ಕರ್ರಿ ನಾವೇನು ಬೇಕಾದ್ರೂ ಹೇಳ್ಕೊಬೋದು. ಇದನ್ನು ಚೆನ್ನಾಗಿ ಈ ರೀತಿ ರುಚಿಯಾಗಿ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಇದು ಎಲ್ಲ ಥರದ ಬ್ರೇಕ್ಫಾಸ್ಟ್ಗೂ ಸಹ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಅಥವಾ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಪಲ್ಯದ ಥರನೇ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಬಳಸ್ಬೋದು. ನೀವು ಈ ರೀತಿ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.